ಹೆಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಕೃಷ್ಣಿ ಟಾಕ್ಸ್. ಸೊ ಇವತ್ತು ಆ್ಯಸ್ ಯೂಶ್ವಲ್ ನನ್ನ ದಿನ ಶುರುವಾಯಿತು. ಏನೆಲ್ಲ ಕೆಲಸಗಳಿತ್ತು ಎಲ್ಲ ಮುಗಿಸ್ಕೊಂಡು ಇಲ್ಲೇ ನಮ್ಮ ಮನೆ ಹತ್ತಿರದಲ್ಲಿ ಗೆಸ್ಟ್ ಲೈನ್ ಅಂತ ಇದೆ, ಅಲ್ಲಿ ಶೋಭಾ ಡೆವಲಪರ್ಸ್ ಅವರ ಶೋಭಾ ಟೌನ್ ಪಾರ್ಕ್ ಆಗ್ತಾ ಇದೆ. ಅಲ್ಲಿ ಒಂದು ಎನ್ಕ್ವೈರಿ ಮಾಡಿದ್ದೆ ರಿಗಾರ್ಡಿಂಗ್ ಅ ಫ್ಲ್ಯಾಟ್. ಸೊ ಅಲ್ಲಿಗೆ ಹೋಗೋಕ್ಕಿತ್ತು, ಹೋಗಿ ಬಂದೆ. ಇಟ್ ವಾಸ್ ಅ ಗುಡ್ ಎಕ್ಸ್ಪೀರಿಯನ್ಸ್. ಸೊ ಹಾಗೆ ಅಲ್ಲಿ ಫ್ಲ್ಯಾಟ್ಸ್ ನೋಡಿದ್ರೆ ಎಲ್ಲ ಸೋಲ್ಡ್ ಔಟ್ ಆಗಿಬಿಟ್ಟಿದೆ ಆ್ಯಂಡ್ ಫ್ಯೂಚರ್ ಡೆವಲಪ್ಮೆಂಟ್ಸ್ ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳಿ ಅವ್ರು ಹೇಳೋದನ್ನ ಕೇಳಿ ನನಗೆ ತುಂಬ ಖುಷಿ ಆಯಿತು. ಅಷ್ಟೇ ಅಲ್ಲ, ಐ ಥಿಂಕ್ ನನಗೆ ಬಂದಿರೋ ವಿಷಯದ ಪ್ರಕಾರ ಇಂಡಿಯಾಸ್ ವೆರಿ ಫಸ್ಟ್ ಇಂಟರ್ಸ್ಟೇಟ್ ಕನೆಕ್ಟೆಡ್ ಮೆಟ್ರೋ ಕೂಡ ನಮ್ಮ ಬ್ಯಾಂಗ್ಳೂರ್ ಟು ಹೊಸೂರ್ವರೆಗೂ ಕೂಡ ಎಕ್ಸ್ಟೆಂಡ್ ಆಗ್ತಾ ಇದೆ ಅಂತ ಕೇಳಿ ತುಂಬಾ ಖುಷಿ ಆಯಿತು. ಸೊ ಮಾಲ್ಸ್ ಕೂಡ ಬರ್ತಾ ಇದೆ. ಇನ್ನೊಂದು 5-6 ಇಯರ್ಸಲ್ಲಿ ನಮ್ಮ ಈ ಒಂದು ಹೈವೇ ಏನಿದೆ, ಹೊಸೂರು ಬ್ಯಾಂಗ್ಳೂರ್ ಹೈವೇ ತುಂಬಾ ಒಳ್ಳೆ ಗ್ರೋತನ್ನು ಕಾಣುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಹಾಗೆ ಇವಾಗ ನಿಮಗೆ ಗೊತ್ತೇ ಇದೆ, ದರ್ಶನ್ ಅವರ ಒಂದು ಇಶ್ಯೂ ಆಗ್ತಾನೇ ಇದೆ. ಸೊ ಯಾವ ಚಾನೆಲ್ ಆನ್ ಮಾಡಿದ್ರೂ, ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೂ ಕೂಡ ಭಾರಿ ದರ್ಶನ್ ಅವ್ರದ್ದೇ ವಿಷಯ ಬರ್ತಾ ಇದೆ. ಅಫ್ಕೋರ್ಸ್ ಒಬ್ಬ ಮನುಷ್ಯ ಎಷ್ಟೇ ಒಳ್ಳೇದು ಮಾಡಿದ್ರೂ ಒಂದೇ ಒಂದು ವಿಷಯದಲ್ಲಿ ನಾವು ತಪ್ಪಲ್ಲಿ ಸಿಗಾಕೊಂಡ್ರೆ ಖಂಡಿತವಾಗ್ಲೂ ಇದೆಲ್ಲ ಅನುಭವಿಸ್ಲೇಬೇಕಾಗತ್ತೆ. ಆ್ಯಂಡ್ ಅದ್ರ ಜೊತೆಯಲ್ಲಿ ಅವ್ರು ಮಾಡಿದ ಪಾಪ ಅವರನ್ನು ಬಿಡೋದಿಲ್ಲ ಅನ್ನೋದಕ್ಕೆ ದರ್ಶನ್ ಅವರು ನಿಜವಾಗ್ಲೂ ಎಷ್ಟೇ ಒಳ್ಳೆ ಕೆಲಸ ಮಾಡಿದ್ರು ಕೂಡ ಇದೊಂದು ತಪ್ಪು ನಿರ್ಧಾರ ಅವರು ತೊಗೊಳ್ಬಾರ್ದಿತ್ತು. ಓಕೆ, ಕಾನೂನಿದೆ, ಕ್ರಮ ಕೈಗೊಳ್ತಾರೆ. ಶಿಕ್ಷೆ ಬೇಕಿದ್ದರೆ, ಶಿಕ್ಷೆ ಆಗಬೇಕು ಅಂತಿದ್ರೆ ಖಂಡಿತವಾಗ್ಲೂ ಹಾಗೇ ಆಗುತ್ತೆ. ಆ್ಯಂಡ್ ಹಾಗೆ ಇವತ್ತು ಕೂಡ ನಂಗೆ ಪೂಜೆ ಮಾಡೋದು ಅಂತಂದರೆ ತುಂಬ ಇಷ್ಟ. ಎಸ್ಪೆಷಲಿ ಫ್ರೈಡೇ ನನ್ನ ಫೇವ್ರೆಟ್ ಡೇ. ಸೊ ನಾನು ನಂಬುವಂಥದ್ದು ರಾಘವೇಂದ್ರ ಸ್ವಾಮಿಗಳು ಮತ್ತು ಅಮ್ಮನವರು. ಸೊ ಶಕ್ತಿ ದೇವತೆ ಯಾರೇ ಆದ್ರೂ ನನಗೆ ಭಾಳ ಇಷ್ಟ. ಸೊ ಫ್ರೈಡೇಸ್ ನಾನು ತುಂಬ ಮನಸ್ಸಿಚ್ಛೆಯಾಗಿ ನಾನು ಪೂಜೆನ ಮಾಡಿ ಕೇಳ್ಕೊತೀನಿ ದೇವ್ರ ಹತ್ರ. ಆ್ಯಂಡ್ ಇವತ್ತು ತುಂಬ ಸ್ಯಾಟಿಸ್ಫೈಯಿಂಗ್ ಆಗಿತ್ತು ನಾನು ಪೂಜೆ ಮಾಡಿದ್ದು. ಇದಾದಮೇಲೆ ಮುಗಿಸ್ಕೊಂಡು ನಾನು ಶೋಭಾ ಟೌನ್ ಪಾರ್ಕ್ಗೆ ಹೋದೆ. ಅಲ್ಲಿ ನಾನು ಜಾಸ್ತಿ ಕ್ಲಿಪ್ಪಿಂಗ್ಸನ್ನು ಮಾಡ್ಕೊಂಡಿಲ್ಲ, ಒಂದೇ ಒಂದು ರೂಮ್ ಕ್ಲಿಪ್ಪನ್ನು ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಅವರ ಕನ್ಸ್ಟ್ರಕ್ಷನ್ ವೈಸ್ ಎಲ್ಲ ಕೂಡ ಹೇಳಿದ್ರು, ತುಂಬಾ ಇಷ್ಟ ಆಯಿತು ನನಗೆ. ಆ್ಯಂಡ್ ಒಂದು ರೀತಿಯಲ್ಲಿ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ನಾನು ಯಾವತ್ತೂ ಕೂಡ ಈ ರೀತಿಯಾಗಿ ಕನ್ಸ್ಟ್ರಕ್ಷನ್ ಆಫೀಸ್ಗೆ ಹೋಗಿ ಫ್ಲ್ಯಾಟ್ಸ್ ಎಲ್ಲ ಹೇಗೆ, ಅವ್ರ ಕನ್ಸ್ಟ್ರಕ್ಷನ್ಸ್ ಹೇಗಿರುತ್ತೆ ಅದೆಲ್ಲ ನಾನು ನೋಡಿರಲಿಲ್ಲ. ನೋಡಿ ತುಂಬ ಖುಷಿ ಆಯಿತು. ಆ್ಯಂಡ್ ಹಾಗೆ ಪ್ರೀ ಬುಕ್ಕಿಂಗ್ಸಲ್ಲೇ ಇನ್ನೂ ಆ ಒಂದು ಪ್ರಾಜೆಕ್ಟು ಏನು ಮೂವಿಂಗೇ ಇರೋವಂಥದ್ದು, ನಾವೆಲ್ಲ ಅಲ್ಲಿ ಹೋಗಿ ವಾಸ ಮಾಡಬಹುದು ಅಂತ ಫ್ಲ್ಯಾಟ್ ತೊಗೊಂಡಿರೋರಿಗೆಲ್ಲ ಯಾವಾಗ ಅಂದರೆ 2027 ಈಗ ಆಲ್ರೆಡಿ ಎಲ್ಲ ಬುಕ್ ಆಗೋಗ್ಬಿಟ್ಟಿದೆ ಫ್ಲ್ಯಾಟ್ಸ್ ಎಲ್ಲ. ಆಲ್ಮೋಸ್ಟ್ ಐ ಥಿಂಕ್ ಅವರು 6-7 ಟವರ್ಸ್ ಜೊತೆಗೆ ಬರ್ತಾ ಇದ್ದಾರೆ, ಅದೆಲ್ಲ ಕೂಡ ಕಂಪ್ಲೀಟ್ ಆಗಿಬಿಟ್ಟಿದೆ. ಆ ವಿಷಯನ ಕೇಳಿ ಸ್ವಲ್ಪ ಬೇಜಾರಾಯಿತು. ದಟ್ಸ್ ಓಕೆ, ಫೈನ್. ಇದಾದ ನಂತರ ನಾನೇನು ಮಾಡಿದೆ, ಸ್ವಲ್ಪ ಸಿಟಿಗೆ ಹೋಗಬೇಕಿತ್ತು. ಯಾಕೆಂದರೆ ನಾನು ಸಿಟಿಗೆ ಹೋಗೋದು ಬರೋದು ಹೇಗಾಗಿದೆ ಅಂದರೆ, ನಾನು ಕೆಲಸ ಇದ್ದಾಗ ಹೋಗ್ತೀನಿ, ಬಂದುಬಿಡ್ತೀನಿ, ನನ್ನ ರಿಫ್ರೆಶ್ಮೆಂಟ್ಗೆ ಅಂತ ಹೇಳಿ ಟೈಮೇ ಕೊಡೋಕ್ಕಾಗಿಲ್ಲ. ಸೊ ಈಗ ನೀವು ನೋಡ್ತಾ ಇರೋದು ಶೋಭಾ ಡೆವಲಪರ್ಸ್ ಅವರ ಒಂದು ರೂಮ್ ಟೂರ್ ಅಷ್ಟೇ, ಒಂದು ಸ್ಮಾಲ್ ರೂಮ್ ಟೂರ್. ಸೊ ಇಲ್ಲಿ ನಾನು ಫೋರಮ್ಗೆ ಬಂದಿದ್ದೀನಿ. ನಿಜವಾಗ್ಲೂ ಎಷ್ಟು ಬೋರಿಂಗ್ ಆಗಿತ್ತು ಅಂದರೆ, ಕ್ರೌಡ್ ಇರಲಿಲ್ಲ. PVR ಅಲ್ಲಿ ಸಿನಿಮಾಸ್ ನೋಡೋಣ ಅಂತ ಹೋದರೆ ದೆರ್ ವಾಸ್ ಓನ್ಲಿ 3 ಮೂವೀಸ್ ಅಂತ ಹೇಳ್ಬೋದು. ಇಟ್ ವಾಸ್ ಸೋ ಬೋರಿಂಗ್. ಎಷ್ಟು ಜನ ಇರ್ತಾಯಿದ್ರು ವೀಕೆಂಡ್ಸಲ್ಲಿ. ಫ್ರೈಡೇ, ಸ್ಯಾಟರ್ಡೇ, ಸಂಡೇ ಬಂತು ಅಂತಂದರೆ ಈಗ ನೀವು ನೋಡ್ತಾ ಇರ್ಬೋದು, ಫುಲ್ ಮಾಲ್ ಖಾಲಿ ಆಗಿದೆ. ನೋಡೋಣ ಅಂತ ಹೋಗ್ತಾ ಇದ್ದೀನಿ. ಸೊ ಯಾವ ಸಿನಿಮಾ ಇದೆ ನೋಡೋಣ. ಏನು ವಿಷಯ ಅಂತ ಗೊತ್ತಿಲ್ಲ, ಮೂವೀಸೇ ಇಲ್ಲ ಯಾವುದೂ ಒಂದು 2-3 ಇದೆ. ಒಂದು DNA ಅಂತ ಇದೆ, ಇನ್ನೊಂದು ಚಂದು ಚಾಂಪಿಯನ್ ಅಂತ ಒಂದಿದೆ, ಆಮೇಲೆ ಇನ್ನೊಂದು ಯಾವುದೋ ಒಂದಿದೆ, ಇನ್ಸೈಡ್ ಔಟ್. ಇದು 3 ಮೂವೀಸ್ ಇದೆ, ಬಿಟ್ಟರೆ ಇನ್ನು ಯಾವ ಮೂವೀಸೂ ಇಲ್ಲ. ಸೀರಿಯಸ್ಲಿ ನಮ್ಮ ಇಂಡಸ್ಟ್ರಿ ಅಂದರೆ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿ ಇಷ್ಟೊಂದು ಯಾಕೆ ಸಿನಿಮಾಗಳು ಬರ್ತಾ ಇಲ್ಲ ನಿಜವಾಗ್ಲೂ ಗೊತ್ತಿಲ್ಲ. ಖಾಲಿ ಹೊಡಿತಾ ಇದೆ PVR ಎಲ್ಲ. ಸಿನಿಮಾ ಪ್ಲ್ಯಾನ್ ಫ್ಲಾಪ್ ಆದಮೇಲೆ ನಾನು ಸನ್ಗ್ಲಾಸ್ ಹಟ್ಕೋಗಿ ಒಂದಷ್ಟು ಸನ್ಗ್ಲಾಸಸ್ನ ಟ್ರೈ ಮಾಡಿದೆ. ಅದರಲ್ಲಿ ಪ್ರಾಡಾ ಡಿಸೈನ್ ನಂಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ಗೆ ಹೋಗಿ ಈ ಡ್ರೆಸ್ನ ಶಾಪಿಂಗ್ ಮಾಡಿದೆ. ಅದಾದ ನಂತರ ಔಟ್ಸೈಡ್ ಬಂದು ನೋಡಿದೆ, ನನಗೇನೂ ಇಷ್ಟ ಆಗಲಿಲ್ಲ. ತುಂಬಾ ಶಾಪ್ಸ್ ಇತ್ತು, ಬಟ್ ನಾನೇನು ಶಾಪಿಂಗ್ ಅಂತೂ ಮಾಡಲಿಲ್ಲ. ಅದಾದಮೇಲೆ ಒಂದು ಹೀಗೆ ರ್ಯಾಂಡಮ್ ಆಗಿ ವೀಡಿಯೋನ ತೊಗೊಂಡು ಮತ್ತೆ ವಾಪಸ್ ಮನೆಗೆ ಬಂದೆ. ಮನೆಗೆ ಬಂದಿದ್ದಾದಮೇಲೆ ನೋಡಿದ್ರೆ ಅಮೆಝಾನಿಂದ ಒಂದಷ್ಟು ಪ್ರಾಡಕ್ಟ್ಸ್ ಬಂದಿತ್ತು. ಆ ಎಲ್ಲ ಪ್ರಾಡಕ್ಟ್ಸನ್ನು ಓಪನ್ ಮಾಡಿ ನೋಡಿದೆ. ನನಗೆ ಎಸ್ಪೆಷಲಿ ಬೇಕಾಗಿದ್ದು ಉಲ್ಫ್ದು ಪೋಸ್ಟರ್ ಬೇಕಾಗಿತ್ತು, ವಾಲ್ ಪೋಸ್ಟರ್. ಸೊ ಅದನ್ನು ತರಿಸ್ಕೊಂಡೆ. ಬಟ್ ವೆರಿ ಡಿಸಪಾಯಿಂಟಿಂಗ್. ಅದಂತೂ ಈ ರೀತಿ ಬಾಕ್ಸಲ್ಲಿ ಕಳಿಸಿದ್ರಿಂದ ಅದು ಕಂಪ್ಲೀಟಾಗಿ ಬೇರೆ ಥರನೇ ಆಗೋಗ್ಬಿಟ್ಟಿತ್ತು.
ಸೊ ಅದಾದಮೇಲೆ ಇನ್ನೊಂದಷ್ಟು ಐಟಮ್ಸ್ನ ನೋಡಿದೆ, ರಿಯಲಿ ಗುಡ್. ಅಮೆಝಾನಲ್ಲಿ ನಾನು ಜಾಸ್ತಿ ಶಾಪಿಂಗ್ ಮಾಡಿಲ್ಲ, ಬಟ್ ರೀಸೆಂಟಾಗಿ ಸ್ಟಾರ್ಟ್ ಮಾಡಿದ್ದೀನಿ. ಓಕೆ ಅಂತ ಅನಿಸುತ್ತೆ ನನಗೆ. ನಾಟ್ ಸೋ ಗ್ರೇಟ್ ಶಾಪಿಂಗ್ ಎಕ್ಸ್ಪೀರಿಯನ್ಸ್, ಬಟ್ ಓಕೆ ಅಂತ ಅನ್ನಿಸ್ತು. ಅದಾದಮೇಲೆ ನಮ್ಮ ಕಿಚನ್ ಸ್ಲ್ಯಾಬು ಬ್ಲ್ಯಾಕ್ ಕಲರ್ ಹಾಕ್ಸಿದ್ರು. ಆ್ಯಕ್ಚುಲಿ ನನಗೆ ಇಷ್ಟ ಇರಲಿಲ್ಲ ಬ್ಲ್ಯಾಕ್ ಕಲರ್. ಅದನ್ನು ಏನಾದರೂ ಮಾಡಿ ಚೇಂಜ್ ಮಾಡೋಣ ಅಂತ ಈ ರೀತಿನಲ್ಲಿ ಅದಕ್ಕೆ ಸ್ಟಿಕ್ ಮಾಡೋದಕ್ಕೆ ಅಂತ ಹೇಳಿ ಈ ರೀತಿ ತರಿಸಿದ್ದೆ. ಅದನ್ನು ಕೂಡ ನನಗೆ ಫಿಕ್ಸ್ ಮಾಡೋಕ್ಕಾಗಲಿಲ್ಲ, ಬಿಕಾಸ್ ಒಬ್ಬರು ಕೈನಲ್ಲಿ ಮಾಡೋದು ತುಂಬ ಕಷ್ಟ ಅಂತ ಗೊತ್ತಾಯಿತು. ಅದನ್ನು ಅರ್ಧಂಬರ್ಧಕ್ಕೆ ಹಾಗೆ ಬಿಟ್ಬಿಟ್ಟೆ. ಅದಾದಮೇಲೆ ಉಲ್ಫ್ ಪೋಸ್ಟರ್ನ ಎಲ್ಲಿ ಹಾಕೋಣ, ಅಲ್ಲಿ ಹಾಕೋಣ, ಇಲ್ಲಿ ಹಾಕೋಣ ಅಂತ ಯೋಚನೆ ಮಾಡಿ 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 ಮತ್ತೆ ನನ್ನ ಮಾಸ್ಟರ್ ಬೆಡ್ರೂಮ್ನಲ್ಲಿ ಹಾಕ್ಕೊಂಡಿದ್ದೀನಿ. ಸೊ ಇದಾದಮೇಲೆ ನಾನು ಮನೆಯಲ್ಲಿ ಸಂಜೆ ಪೂಜೆನ ಮುಗಿಸಿ ಅದಾದಮೇಲೆ ಅತ್ತಿಬೆಲೆನಲ್ಲಿ ಗ್ರಾಮ ದೇವತೆ ಪಟಾಲಮ್ಮ ಟೆಂಪಲ್ ಇದೆ. ಸೊ ಅಲ್ಲಿಗೆ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಮತ್ತೆ ವಾಪಸ್ ಬಂದೆ. ಅದಾದ ನಂತರ ಕೋಕೋನಟ್ ಪುಡಿಂಗ್ ತುಂಬಾ ಇಷ್ಟ ಆಯಿತು. ಟ್ರೈ ಮಾಡೋಣ ಅಂತ ಮಾಡಿದೆ. ಓಕೆ, ಒಂದು 60% ಚೆನ್ನಾಗಿ ಬಂದಿತ್ತು. ಇನ್ನು 40% ಆ್ಯಕ್ಚುಲಿ ನಾನಿನ್ನೂ ಇಂಪ್ರೂವ್ ಮಾಡಬೇಕಿತ್ತು. ಸೊ ಅದರ ವಿಡಿಯೋ ಬೇಕಿದ್ರೆ ಕೇಳಿ ಖಂಡಿತ. ಈಗ ಈ ವೀಕಲ್ಲಿ ಕೋಕೋನಟ್ ರೆಸಿಪೀಸ್ನ ಒಂದಷ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದನ್ನ ನಾನು ನಿಮ್ಗೆ ಹೇಳ್ತೀನಿ. ಅದಕ್ಕೂ ಮುಂಚೆ ನಮ್ಮ ಬೋರ್ವೆಲ್ನ ಒಂದ್ಸಲ ಚೆಕ್ ಮಾಡಿದೆ. ಹಾಗೆ ಗಾರ್ಡನಲ್ಲಿ ಹೂ ಬಿಟ್ಟಿತ್ತು, ಅದನ್ನು ತೊಗೊಂಡು ಬಂದು ಮತ್ತೆ ಕಿತ್ಕೊಂಡು ಬಂದು ದೇವ್ರಿಗೆ ಇಟ್ಟಿದ್ದಾಯಿತು. ಆ್ಯಂಡ್ ಹಾಗೆ ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ನನ್ನ ಎಲ್ಲ ವೀಡಿಯೋಸ್ ನಿಮಗೆ ಬರಬೇಕು ಅನ್ನೋದಾದರೆ ಆದಷ್ಟು ನೀವು ನೋಟಿಫಿಕೇಷನ್ಸಲ್ಲಿ ಆಲ್ ಬಟನ್ನ ಕ್ಲಿಕ್ ಮಾಡಿ. ಆ್ಯಂಡ್ ಪ್ಲೀಸ್ ಡೂ subscribe to my Krishni Talks. Thank you so much for watching. Have a great day.